ಡಯಟ್ ಎಂದರೆ ನಾವು ತಿನ್ನುವ ಆಹಾರದ ಪ್ರಮಾಣ ಮತ್ತು ವಿಧಾನವನ್ನು ನಿಯಂತ್ರಿಸುವುದು. ಇದು ಕೇವಲ ತೂಕ ಇಳಿಸುವುದಕ್ಕೆ ಮಾತ್ರ ಸೀಮಿತವಲ್ಲದೆ, ಆರೋಗ್ಯವನ್ನು ಸುಧಾರಿಸಲು, ಕಾಯಿಲೆಗಳನ್ನು ತಡೆಯಲು ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಡಯಟ್ ಮಾಡುವುದಕ್ಕೆ ಕಾರಣಗಳು. ತೂಕ ಇಳಿಸುವುದು. ಅತಿಯಾದ ತೂಕವು ಹೃದಯ ರೋಗ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆರೋಗ್ಯ ಸುಧಾರಣೆ. ಸಮತೋಲಿತ ಆಹಾರವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವುದು. ಆರೋಗ್ಯಕರ ಆಹಾರವು ನಿಮಗೆ ದಿನವಿಡೀ ಶಕ್ತಿಯನ್ನು ನೀಡುತ್ತದೆ. ಮನಸ್ಥಿತಿಯನ್ನು ಸುಧಾರಿಸುವುದು. ಆರೋಗ್ಯಕರ ಆಹಾರವು ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿವಿಧ ರೀತಿಯ ಡಯಟ್ಗಳು. ಕಡಿಮೆ ಕ್ಯಾಲರಿ ಡಯಟ್. ಇದರಲ್ಲಿ ಕ್ಯಾಲರಿ ಸೇವನೆಯನ್ನು ಕಡಿಮೆ ಮಾಡುವುದರ ಮೇಲೆ ಕೇಂದ್ರೀಕರಿಸಲಾಗುತ್ತದೆ. ಕೆಟೋಜೆನಿಕ್ ಡಯಟ್. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅನ್ನು ಕಡಿಮೆ ಮಾಡಿ ಕೊಬ್ಬನ್ನು ಹೆಚ್ಚು ಸೇವಿಸಲಾಗುತ್ತದೆ. ಮೆಡಿಟರೇನಿಯನ್ ಡಯಟ್. ಇದರಲ್ಲಿ ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು, ಮೀನು ಮತ್ತು ಆಲಿವ್ ಎಣ್ಣೆಯನ್ನು ಹೆಚ್ಚು ಸೇವಿಸಲಾಗುತ್ತದೆ. ವೆಜಿಟೇರಿಯನ್ ಅಥವಾ ವೀಗನ್ ಡಯಟ್. ಇದರಲ್ಲಿ ಮಾಂಸ ಅಥವಾ ಎಲ್ಲಾ ಪ್ರಾಣಿ ಉತ್ಪನ್ನಗಳನ್ನು ಸೇವಿಸುವುದಿಲ್ಲ. ಡಯಟ್ ಮಾಡುವಾಗ ಗಮನಿಸಬೇಕಾದ ಅಂಶಗಳು. ವೈದ್ಯರ ಸಲಹೆ. ಯಾವುದೇ ಹೊಸ ಡಯಟ್ ಪ್ರಾರಂಭಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ. ಸಮತೋಲಿತ ಆಹಾರ. ಎಲ್ಲಾ ಪೋಷಕಾಂಶಗಳು ದೊರೆಯುವಂತೆ ಆಹಾರವನ್ನು ಆಯ್ಕೆ ಮಾಡಿ. ನೀರು ಕುಡಿಯುವುದು. ದಿನಕ್ಕೆ ಕನಿಷ್ಠ 8 ಲೋಟ ನೀರು ಕುಡಿಯಿರಿ. ನಿಯಮಿತ ವ್ಯಾಯಾಮ. ಡಯಟ್ ಜೊತೆಗೆ ನಿಯಮಿತ ವ್ಯಾಯಾಮ ಮಾಡುವುದು ತುಂಬಾ ಮುಖ್ಯ. ಧಾರಾಳವಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ಇವುಗಳು ನಾರಿನಂಶ ಮತ್ತು ವಿಟಮಿನ್ಗಳಲ್ಲಿ ಸಮೃದ್ಧವಾಗಿವೆ. ಪ್ರೋಟೀನ್ ಸೇವನೆ. ಮಾಂಸ, ಮೀನು, ಮೊಟ್ಟೆ, ಬೀನ್ಸ್ ಮತ್ತು ಇತರ ಸಸ್ಯ ಆಧಾರಿತ ಪ್ರೋಟೀನ್ಗಳನ್ನು ಸೇವಿಸಿ. ಸಂಸ್ಕರಿತ ಆಹಾರವನ್ನು ತಪ್ಪಿಸಿ. ಸಕ್ಕರೆ, ಉಪ್ಪು ಮತ್ತು ಕೊಬ್ಬಿನ ಅಂಶ ಹೆಚ್ಚಿರುವ ಆಹಾರವನ್ನು ತಪ್ಪಿಸಿ. ಧೈರ್ಯ. ಫಲಿತಾಂಶಗಳು ತಕ್ಷಣ ಸಿಗುವುದಿಲ್ಲ. ಧೈರ್ಯದಿಂದ ಇರಿ. ಡಯಟ್ ಮಾಡುವಾಗ ಎದುರಾಗುವ ಸಮಸ್ಯೆಗಳು ಮತ್ತು ಪರಿಹಾರಗಳು. ಹಸಿವು. ಹಣ್ಣುಗಳು, ತರಕಾರಿಗಳು ಅಥವಾ ಬೀಜಗಳನ್ನು ತಿನ್ನಿ. ಶಕ್ತಿ ಕೊರತೆ. ಸಾಕಷ್ಟು ನಿದ್ರೆ ಮಾಡಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿ. ಮನಸ್ಸು. ಬೇಸರ. ಒತ್ತಡ ನಿವಾರಣೆ ತಂತ್ರಗಳನ್ನು ಬಳಸಿ. ತೂಕ ಇಳಿಕೆಯ ನಿಧಾನಗತಿ. ವೈದ್ಯರನ್ನು ಸಂಪರ್ಕಿಸಿ. ಒಂದು ಮಾತು. ಡಯಟ್ ಮಾಡುವುದು ಒಂದು ಜೀವನ ಶೈಲಿ. ಇದನ್ನು ದೀರ್ಘಕಾಲದವರೆಗೆ ಮುಂದುವರಿಸಬೇಕು. ಯಾವುದೇ ತ್ವರಿತ ಪರಿಹಾರಗಳನ್ನು ಹುಡುಕಬೇಡಿ. ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಮೂಲಕ ನಿಮ್ಮ ಗುರಿ ಸಾಧಿಸಬಹುದು.